ಕೋಗಿಲು ನಿರಾಶ್ರಿತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ಏನು ಅಂತಂದ್ರೆ ನಾಳೆನೇ ಕೋಗಿಲು ನಿರಾಶ್ರಿತರಿಗೆ ಮನೆಗಳ ವಿತರಣೆ ಮಾಡೋ ಕಾರ್ಯ ನಡೆಯುತ್ತೆ. ಜಿಬಿಎ ಹಾಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅರ್ಹ ಸಂತ್ರಸ್ತರಿಗೆ ವಸತಿ ಕಲ್ಪಿಸುವಂತಹ ಕಾರ್ಯ ನಡೆಯುತ್ತೆ. ಅಂದ್ರೆ ಶಾಶ್ವತವಾಗಿ ಅವರಿಗೆಲ್ಲ ಒಂದು ವಸತಿ ಕಲ್ಪಿಸುವಂತ ಪ್ರಯತ್ನ ಇದು. ನಿರಾಶ್ರಿತರ ಬಗ್ಗೆ ದಾಖಲೆಗಳ ಪರಿಶೀಲನೆ ಮುಂದುವರಿತಾ ಇದೆ. ಸಮಗ್ರ ದಾಖಲೆ ಪರಿಶೀಲನೆ ಮಾಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಹಾಗೆ ಜಿಬಿಎ ಇಂದ ಪರಿಶೀಲನೆ ನಡೀತಾ ಇದೆ. ನಾಳೆಯೇ ಮನೆಗಳ ಹಸ್ತಾಂತರಕ್ಕೆ ಸರ್ಕಾರ ನಿರ್ಧರಿಸಿದೆ. ಆಮೇಲೆ ಎಲ್ಲ ಲೋಕಲ್ಸ್ ಅವ್ರು ಅಲ್ಲಿದ್ದಿ ಡೆಮಾಲಿಷ್ ಆಗಿ ಆಚೆ ಅವರಿದ್ರು ನಾವು ಕೊಡಲ್ಲ. ಲೋಕಲ್ ಆಗಿ ಯಾರು ಇರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಈಗ ಭಾಳಷ್ಟು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಆರ್ ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು. ಬಾಂಗ್ಲಾದೇಶಿ ಅವರಿದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಯಾರು ಅಶೋಕ್ ಅವರು. ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ನಾನು, ಬಾಂಗ್ಲಾದೇಶ್ ಅವ್ರಿಗೆ ಮನೆ ಇಲ್ಲಿ ಕೊಡೋಕ್ಕೆ ಸಾಧ್ಯನಾ? ಬಾಂಗ್ಲಾದೇಶ್ ಅವ್ರಿಗೆ ಮನೆ ಕೊಡೋಕ್ಕೆ ಸಾಧ್ಯನಾ? ಇಲ್ಲಲ್ಲ, ಇದ್ರೂ ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಈಗ ಒಂದು ಮನೆ ಕೊಡಬೇಕಾದ್ರೆ ಅದಕ್ಕೆ ಡಾಕ್ಯುಮೆಂಟ್ ಮನೆಗಳು ಇಲ್ಲಲ್ಲ. ನಿನ್ನೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಾ ಇದ್ದೆ. ಡಿ ಸಿ ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಷನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮನೆ ಮುಖ್ಯಮಂತ್ರಿಗಳಿಗೆ ನೆನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು, 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀರಿ. ಈಗ ಡಿ ಸಿ ಅವ್ರು ಬೆಳಗ್ಗೆ ಫೋನ್ ಮಾಡಿದರು, ಆಲ್ಮೋಸ್ಟ್ ಆಗಿದೆ. 5-5:15 ಗಂಟೆಗೆ ತಾವು ಎಲ್ಲಿರ್ತೀರ ಅಲ್ಲೇ ಬಂದು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಯಾರು ನಕಲಿ ಅಂತ ಇಲ್ಲ. ಈಗ ಟೋಟಲ್ ಅಲ್ಲಿ ಮನೆಗಳು ಇರೋದು 257 257 ಮನೆಗಳಿದೆ. ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ ಸಿಎಂ ಬಿಟ್ಟಿದ್ದು ವ್ಯಕ್ತಿ. ಸೊ ಇದು ಜಮೀರ್ ಅಹಮದ್ ಖಾನ್ ಹೇಳ್ತಾ ಇರೋದು. ಲೋಕಲ್ ಆಗಿ ಯಾರಿದಾರೋ ಅವ್ರಿಗೆ ಮಾತ್ರ ಮನೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ಬಿಜೆಪಿಯ ನಿಯೋಗ ನಿನ್ನೆ ಎಲ್ಲ ಹೋಗಿ ಅಲ್ಲಿ ಬಾಂಗ್ಲಾದೇಶದವರೆಲ್ಲ ಇದ್ದಾರೆ, ಅವರಿಗೆಲ್ಲ ಮನೆ ಕೊಡ್ತೀಯಾರೆ ಅಂತ ಹೇಳಿದ್ರೆ ಅದೆಲ್ಲ ಸಾಧ್ಯನಾ? ಬಾಂಗ್ಲಾದೇಶ ಅವ್ರಿಗೆ ಇಲ್ಲಿ ಮನೆ ಕೊಡೋಕ್ ಸಾಧ್ಯನಾ? ಅಲ್ಲಿದ್ರ ಅಂತ ಕೇಳಿದ್ರು ಅಲ್ಲಿ ಮಾಧ್ಯಮದವರು. ಅವ್ರು ಅಲ್ಲಿದ್ರೂ ಕೊಡಕ್ ಸಾಧ್ಯನಾ ಅಂತ ಜಮೀರ್ ಹೇಳ್ತಿದ್ದಾರೆ. ರಾಜಕೀಯಕ್ಕಾಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಹೆಂಗೆ ಅಂತ ಜಮೀರ್ ಅಹಮದ್ ಖಾನ್ ತಮ್ಮದೇ ಆದಂತ ವಾದ ಇಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಲೋಕಲ್ಸ್ ಅವ್ರು ಅಲ್ಲಿದ್ದಿ ಡೆಮಾಲಿಷ್ ಆಗಿ ಆಚೆ ಅವರಿದ್ರು ನಾವು ಕೊಡಲ್ಲ. ಲೋಕಲ್ ಆಗಿ ಯಾರು ಇರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಈಗ ಭಾಳಷ್ಟು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಆರ್ ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು. ಬಾಂಗ್ಲಾದೇಶಿ ಅವರಿದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಯಾರು ಅಶೋಕ್ ಅವರು. ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ನಾನು, ಬಾಂಗ್ಲಾದೇಶ್ ಅವ್ರಿಗೆ ಮನೆ ಇಲ್ಲಿ ಕೊಡೋಕ್ಕೆ ಸಾಧ್ಯನಾ? ಬಾಂಗ್ಲಾದೇಶ್ ಅವ್ರಿಗೆ ಮನೆ ಕೊಡೋಕ್ಕೆ ಸಾಧ್ಯನಾ? ಇಲ್ಲಲ್ಲ, ಇದ್ರೂ ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಈಗ ಒಂದು ಮನೆ ಕೊಡಬೇಕಾದ್ರೆ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಲೋಕಲ್ ಆಗಿರಬೇಕು. ಆಚೆ ಅವ್ರು ಕೊಡೋಕ್ಕೆ ಸಾಧ್ಯನಾ? ಸುಮ್ಮನೆ ಇವ್ರು ರಾಜಕೀಯ ಇದಕ್ಕೋಸ್ಕರ ಇವ್ರು ಈ ಥರ ಏನು ಬಾಯಿ ಬಂದಂಗೆ ಮಾತಾಡಿದ್ರೆ ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕದವ್ರು ಬಿಟ್ಟು ಆಚೆ ಅವ್ರು ಕೊಡೋದು ಪ್ರಶ್ನೆನೇ ಬರಲ್ಲ. ತುಂಬ ಜನ ಉರ್ದು ಮಾತಾಡೋರೆಲ್ಲ ಇದ್ದಾರೆ, ಅವರೆಲ್ಲ ಹೊರಗಿನವರು ಅಂತ ಅವರು ಕೊಡಲ್ಲ. ಅವ್ರಿಗೆ ಕೊಡಲ್ಲ. ಯಾರು ಆಚರಿದ್ದಾರೆ ಕೊಡಲ್ಲ ಅವ್ರಿಗೆ. ಲೋಕಲ್ ಈಗ ಡಾಕ್ಯುಮೆಂಟ್ಸ್, ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರ್ತಾನೆ. ಈಗ BPL ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು, ಕರ್ನಾಟಕದವ್ರು ಇರಬೇಕು, ಅಂಥವ್ರು ತಾನೇ ಕೊಡೋದು. ಈ ಸುಮ್ಗೆ ಬಾಂಗ್ಲಾದೇಶಿ ಮತ್ತೆ ಅಂತ ಆಯಿತು. ಬಾಂಗ್ಲಾದೇಶ್ ಅವ್ರು ಇದ್ರೂ ಹೆಂಗೆ ಕೊಡೋಕ್ಕೆ ಸಾಧ್ಯ? ಅವ್ರು ಹೆಂಗಿರೋಕ್ಕೂ ಹೆಂಗೆ ಸಾಧ್ಯ ಅವ್ರು ಇರೋಕ್ಕೆ? ಬಾಂಗ್ಲಾದೇಶವ್ರು ಏನು ಮಾಡ್ತಾವ್ರು? ಇವ್ರು ವಿರೋಧ ಪಕ್ಷದವರು ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ್ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ. ಹೆಂಗ್ರಿ ಇರೋಕ್ಕೆ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಅವರು ಕರ್ನಾಟಕದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಹೆಂಗೆ ಸಾಧ್ಯ? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಬೇಡ. ಹಾಗೆ ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಎಲ್ಲ ಅಲ್ಲಿ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿ ಬಂದೆಲ್ಲ ಹೋಗಿದೆ ನಿಯೋಗ. ಇವತ್ತು ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಅಂತ ನೋಡಕ್ ಹೋದಾಗ, ನಾವ್ಯಾರು ಬಾಂಗ್ಲಾದೇಶದವರಲ್ಲ, ಪಾಕಿಸ್ತಾನದವರಲ್ಲ, ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಂತ ಜನ. ಬಿಜೆಪಿಯವರ ಆರೋಪಕ್ಕೆ ಕೋಗಿಲು ನಿವಾಸಿಗಳು ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿಯವರು ಬೇಕಾದವರನ್ನ ಮಾತನಾಡಿಸಿದ್ದಾರೆ. ಅಶೋಕ್ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿಲ್ಲ, ಅವ್ರಿಗೆ ಬೇಕಾದ ಹಾಗೆ ಬಂದು ಚೆಕ್ ಮಾಡಿದ್ದಾರೆ. ಅಶೋಕ್ ಆರೋಪಗಳಿಂದ ಮನೆ ಸಿಗೋದೇ ಡೌಟ್ ಆಗ್ಬಿಟ್ಟಿದೆ ಅಂತ ಕೋಗಿಲು ನಿವಾಸಿಗಳು ಕಿಡಿಕಾರ್ತಾ ಇದ್ದಾರೆ. ಇಲ್ಲೇ ಅಲ್ಲಿ ಯಾರ್ಯಾರಿದ್ದಾರೆ, ಅವರು ಮೂಲ ಏನು, ಅವ್ರು ಎಲ್ಲಿಯವರು, ನಿಜಕ್ಕೂ ಅರ್ಹರ, ಇದನ್ನೆಲ್ಲ ಪತ್ತೆ ಹಚ್ಚೋಕೆ ಸಮಯ ಬೇಕಿದೆ. ಬಟ್ ಬಹಳ ಆತುರವಾಗಿ ಸರ್ಕಾರಕ್ಕೆಲ್ಲ ಹೆಜ್ಜೆ ಇಟ್ಟಂಗೆ ಕಂಡು ಬರ್ತಾ ಇದೆ. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿಗೆ ಹೋಗಿ ಒಂದು ವರದಿ ಕೊಟ್ಟಿದ್ದಾರೆ. ಕೋಗಿಲು ಡೆಮಾಲಿಷನ್ ಆಯ್ತಲ್ಲ ಮೊನ್ನೆ, ಆ ಸ್ಥಳದಿಂದ ಬನ್ನಿ ನೋಡ್ಕೊಂಡು.
ಬೆಂಗಳೂರಿನ ಯಲಹಂಕ ಬಳಿಯ ಕೋಗಿಲು ಲೇಔಟ್ ಬಂಡೆ ಕ್ವಾರಿಯಲ್ಲಿ ಸರ್ಕಾರ ಏನು ಡೆಮಾಲಿಷನ್ ಕಾರ್ಯವನ್ನ ಮಾಡಿತ್ತು. ಈ ಒಂದು ಸಂದರ್ಭ ಯಾರ್ಯಾರು ಮನೆಗಳನ್ನ ಕಳ್ಕೊಂಡಿದ್ರು ಅವರಿಗೆ ಹೊಸದಾಗಿ ಮನೆ ಕೊಡ್ತಕ್ಕಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ಈ ಒಂದು ಘಟನಾ ಸ್ಥಳದಲ್ಲಿ ನಾನೀಗ ತೋರಿಸ್ತಾ ಹೋಗ್ತೀನಿ. ಕಳೆದ 3-4 ದಿನಗಳಿಂದಲೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ರಾಜೀವ್ ಗಾಂಧಿ ನಿಗಮದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿ ಯಾರ್ಯಾರು ಮನೆಗಳನ್ನ ಕಟ್ಕೊಂಡಿದ್ರು, ಸುಮಾರು ವರ್ಷಗಳಿಂದ ಇಲ್ಲಿ ಯಾರ್ಯಾರು ವಾಸ ಇದ್ರು, ಅರ್ಹ ಫಲಾನುಭವಿಗಳು ಯಾರು, ಯಾರಿಗೆ ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಹಿತಿ ಸಂಗ್ರಹವನ್ನ ಮಾಡಿದ್ದಾರೆ, ದಾಖಲೆಗಳ ಸಂಗ್ರಹವನ್ನ ಮಾಡಿದ್ರು. ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ, ರೇಷನ್ ಕಾರ್ಡ್, ಇನ್ನಿತರ ಅಗತ್ಯ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದಾಜು ಒಂದು 180ರಿಂದ 200 ಫಲಾನುಭವಿಗಳಿಗೆ ಮನೆಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಬಟ್ ಆದ್ರೆ ಇಲ್ಲಿ ಸ್ಥಳದಲ್ಲಿ ಒಂದಷ್ಟು ವ್ಯತ್ಯಾಸ ಉಂಟಾಗ್ತಾ ಇದೆ. 200ರಿಂದ 300 ವರೆಗೂ ಕೂಡ ಮನೆಗಳು ಬೇಕು ಅಂತಕ್ಕಂಥ ಒಂದು ಇಲ್ಲಿ ಬೇಡಿಕೆಗಳು ಸೃಷ್ಟಿ ಆಗ್ತಾ ಇದೆ. ಸೊ ಹೀಗಾಗಿ ಸರ್ಕಾರ ಆ ಒಂದು ಗೊಂದಲದಲ್ಲಿ ಕೂಡ ಇದೆ. ಕೊನೆಗೆ ಯಾರನ್ನೆಲ್ಲ ಫೈನಲ್ ಮಾಡ್ತಾರೆ, ಯಾರ್ಯಾರಿಗೆ ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತೆ ಅನ್ನೋದನ್ನ ಸರ್ಕಾರ ಘೋಷಣೆ ಮಾಡಬೇಕಾಗಿದೆ. ಒಂದಷ್ಟು ಮಂದಿ ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಡೆಮಾಲಿಷನ್ ಕಾರ್ಯ ಆಗಿ 10-12 ದಿನ ಆಯ್ತು. ಸೊ ತಾವೆಲ್ಲರೂ ಕೂಡ ಸೂರನ್ನ ಕಳ್ಕೊಂಡಿದ್ದೀರಾ, ಹೊಸದಾಗಿ ಮನೆ ಕೊಡ್ತಾರೆ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಅಧಿಕಾರಿಗಳೆಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ, ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ಏನೇನೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು? ಸರ್ ಅದೇ ಸರ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ಮಕ್ಕಳು ಸ್ಕೂಲ್ TCಗಳು, ಇಂಥ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು ಎಲ್ಲ 94C ಪೇಪರ್ ಇರೋಂಥ ಏನೇ ವಸ್ತುಗಳು ಇತ್ತು ಅದೆಲ್ಲ ಕೊಟ್ಟಿದ್ದೀವಿ ಸರ್. ಯಾವಾಗ ಕೊಡ್ತಾರೆ ಅಂತ ಮನೆ? ಸರ್ ಇನ್ನ ಕನ್ಫರ್ಮೇಷನ್ ಬಂದಿಲ್ಲ ಸರ್. ಇನ್ನು ಅದು ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ. ಇವತ್ತು 12 ಗಂಟೆಗೆ ಬರೋದಿತ್ತು ಇನ್ಫಾರ್ಮೇಷನ್, ಇನ್ನೂ ಬಂದಿಲ್ಲ. ಅದು ಅದೇ ವೇಟಿಂಗಲ್ಲಿ ಇದ್ದೀವಿ ಸರ್ ನಾವೆಲ್ಲ. ಎಂಕ್ವೈರಿ ಮಾಡ್ಕೊಂಡು ಹೋಗೋರೆ. ಆಮೇಲೆ ಒಂದು NGO ಇತ್ತು, ಅವರು ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡವ್ರೆ. ಇಲ್ಲಿ ಯಾರ್ಯಾರು ವಾಸ ಇದ್ದಾರೋ ಅವ್ರವ್ರಿಗೆ ಕಲೆಕ್ಟ್ ಮಾಡ್ಕೊಂಡು ಹೋಗಿರೋದು, ಬೇರೆಯವ್ರು ಯಾರೂ ಬಂದಿಲ್ಲ ಸರ್. ಸರ್ ಮಾಹಿತಿ ಇನ್ನೂ ಬಂದಿಲ್ಲ. ಇನ್ನು ಇವ್ರು ಆರ್ ಅಶೋಕ್ ಅವ್ರು ಬಂದಿದ್ರು. ಗೊತ್ತಿರೋ ಮಗುಗಳು ಯಾರನ್ನೂ ಮಾತಾಡಿಲ್ಲ, ಅವರು ಗೊತ್ತಿಲ್ದಿರೋ ಮಗುಗಳೇ ಮಾತಾಡವ್ರೆ. ನಮ್ಮಂಥವ್ರನ್ನ ಇಂಥವ್ರನ್ನ ಮಾತಾಡಿಲ್ಲ ಏನೋ. ಅದರಿಂದ ಇನ್ನು ಅವ್ರು ಏನು ಹೇಳ್ತಾವ್ರೋ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾರೋ ನೋಡ್ಬೇಕು ಸರ್. ಸೊ ಒಟ್ಟಾರೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಅಗತ್ಯ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಕೊನೆಗೆ ಮನೆಗಳನ್ನ ಯಾವಾಗ ಕೊಡ್ತಾರೆ ಅನ್ನೋದನ್ನ ನಾವು ಕೂಡ ಎದುರು ನೋಡ್ತಾ ಇದ್ದೀರಿ. ಸರ್ಕಾರ ಆದಷ್ಟು ಬೇಗ ನಮಗೆ ಮನೆಗಳನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹ ಇದನ್ನ ಸ್ಥಳೀಯರದ್ದಾಗಿದೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಮತ್ತೊಂದ್ ಕಡೆ ಬಿಜೆಪಿ ಇಡ್ತಾ ಇರುವಂತಹ ವಾದವೇ ಬೇರೆ. ಬೆಂಗಳೂರಿನಲ್ಲಿ ಬಿಜೆಪಿಯ ಸತ್ಯಶೋಧನಾ ಸಮಿತಿಯ ಸಭೆ ನಡೆದಿದೆ. ಬಿಜೆಪಿ ಈಗ ಆಲ್ರೆಡಿ ಒಂದು ಸಮಿತಿ ಮಾಡಿದೆ. ಅಲ್ಲಿ ಯಾರು ನಿಜವಾಗಿಯೂ ಅಲ್ಲಿ ಫಲಾನುಭವಿಗಳು, ಯಾರು ಅಲ್ಲ, ಯಾರು ಹೊರಗಡೆಯಿಂದ ಬಂದವರು, ಇದನ್ನೆಲ್ಲ ಪತ್ತೆ ಹಚ್ಚಬೇಕು ಅಂತ ಹೇಳ್ಕೊಂಡು ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಸಭೆ ನಡೆದಿದ್ದು, ಯಲಹಂಕ ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಸಮಿತಿ ಸದಸ್ಯರಾದಂಥ KS ನವೀನ್, S ಹರೀಶ್, ತಮೇಶ್ ಗೌಡ ಹಾಗೆ ಭಾಸ್ಕರ್ ರಾವ್ ಇವರೆಲ್ಲ ಭಾಗಿಯಾಗಿದ್ರು. ನಾಳೆ ತೆರವುಗೊಳಿಸಿದಾರಲ್ಲ ಆ ಸ್ಥಳಕ್ಕೆ ಹೋಗಿ ಇವರು ಭೇಟಿ ಕೊಡ್ತಾರೆ ಈ ಸಮಿತಿ. ಈಗ ಜಮೀರ್ ಅಹಮದ್ ಖಾನ್ ಅವ್ರು ಇಡ್ತಾ ಇರುವಂಥ ಲೆಕ್ಕನೇ ನಾವು ನೋಡೋದಾದ್ರೆ 257 ಮನೆಗಳು ಅಲ್ಲಿ ಇದ್ದಂಥದ್ದು. 157 ಮನೆಗಳನ್ನು ಈಗ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ 157 ಮನೆಗಳಲ್ಲಿ ನಿಜಕ್ಕೂ ಕರ್ನಾಟಕ ಮೂಲದವರು ಅಥವಾ ಭಾಳ ವರ್ಷಗಳಿಂದ ಅಲ್ಲಿ ಇದ್ದಂಥವ್ರು ಯಾರಾದ್ರೂ ಇದ್ದಾರಾ, ಇದನ್ನೆಲ್ಲ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಒಂದು ಸಮಿತಿ ಮಾಡಿಕೊಂಡು ಆ ನಂತರ ಒಂದು ವರದಿ ಕೊಡೋದಕ್ಕೆ ಅದು ಕೂಡ ಯೋಚಿಸಿದೆ. ಸೊ ಆ ನಿಟ್ಟಿನಲ್ಲಿ ಆ ಸಮಿತಿಯ ಸಭೆ ಇವತ್ತು ನಡೆದಿದೆ.